ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ನಿಮ್ಮ ಪ್ರೀತಿಯ ರಕ್ಷಿತಾ. ಇವತ್ತು ನಾನು ಉಡುಪಿಗೆ ಬಂದಿದ್ದೇನೆ. ಉಡುಪಿಯ ಉಚ್ಚಿಲ ದಸರಾದಲ್ಲಿ ಇದ್ದೇನೆ. ಉಡುಪಿಯ ಉಚ್ಚಿಲ ದಸರಾ ಆಗೋದು ಉಡುಪಿಯ ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲದಲ್ಲಿ ಆಗೋದು. ವರ್ಷಂಪ್ರತಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. 9 ದುರ್ಗಿಯರನ್ನು ಕೂರಿಸಿ, ಶಾರದೆಯನ್ನು ಕೂರಿಸಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾವು ದೇವಸ್ಥಾನಕ್ಕೆ ಹೊರಗಡೆಯಿಂದ ಎಂಟ್ರಿ ಕೊಡಬೇಕಾದ್ರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಎಲ್ಲ ಕಡೆ ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿ ನೋಡಿ, ಈ ರೀತಿ ಎಲ್ಲ ದೇವಿದೆಲ್ಲ ಲೈಟಿಂಗ್ಸ್ ಮಾಡಿದರು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅದು ಅಲ್ಲದೆ ಇದು ದೇವಸ್ಥಾನ ನಿಮಗೆ ಹೈವೇಗೆ ಟಚ್ ಆಗಿದೆ ಅಂತ ಹೇಳಿದರೆ ಹೈವೇಗೆ ಟಚ್ ಆಗೇ ಇದೆ. ಸೊ ರಾತ್ರಿ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿ ದೇವಸ್ಥಾನ ಹೋಗಬೇಕಾದ್ರೆ. ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗುವ. ನಾನು ಇವಾಗ ತೋರಿಸ್ತಾ ಇರೋದು ಇದು ದೇವಸ್ಥಾನ, ಮಹಾಲಕ್ಷ್ಮಿ ದೇವಸ್ಥಾನ. ಇದರ ಬಲಬದಿಗೆ ಶಾರದೆಯನ್ನು ಕೂರಿಸಿದ್ದಾರೆ. ದೇವಸ್ಥಾನಕ್ಕೆ ನೋಡಿ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತೇಳಿ. ರಾತ್ರಿ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಡೆಕೋರೇಷನ್ನು. ಇಲ್ಲಿಂದ ಎದುರಿಗೆ ಬಂತ ಹೇಳಿದರೆ, ಅಂದರೆ ಬಲಬದಿಗೆ ಬಂದರೆ ಶಾರದೆಯನ್ನು ಕೂರಿಸಿದ್ದಾರೆ. ಅದನ್ನು ಕೂಡ ನಾವು ನೋಡ್ಬೋದು. ನೋಡಿ, ಇವಾಗ ನಾವು ಬಂದದ್ದು ಶಾರದೆ ಮತ್ತು ನವದುರ್ಗಿಯರನ್ನು ಕೂರಿಸಿದ ಜಾಗಕ್ಕೆ ಬಂದಿದ್ದೇವೆ. ಶಾರದೆಯನ್ನು ನಡುವಲ್ಲಿ ಕೂರಿಸಿದ್ರು, ನವದುರ್ಗಿಯರನ್ನು ಶಾರದೆಯ ಬಲಬದಿ ಮತ್ತು ಎಡಬದಿಯಲ್ಲಿ ಕೂರಿಸಿದ್ರು. ನಾವು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಶಾರದೆ ಮತ್ತು ನವದುರ್ಗಿಯರನ್ನು ನೋಡಿ ಅಲ್ಲಿಂದ ಇನ್ನೊಂದು ಮುಖ್ಯವಾದ ಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ವಸ್ತು ಪ್ರದರ್ಶನ ನಡೀತಾ ಇತ್ತು, ಎಕ್ಸಿಬಿಷನಲ್ಲಿ ಫ್ಲವರ್ ಶೋ ಇತ್ತು, ಮತ್ತು ಫಿಶ್ ಎಲ್ಲ ಇತ್ತು, ಮತ್ತು ಹಳೆ ಕಾಲದಲ್ಲಿ ಯಾವ ರೀತಿ ಎಲ್ಲ ಬೋಟಿಂಗ್ ಮಾಡ್ತಾಯಿದ್ರು ಅದನ್ನು ಕೂಡ ವಸ್ತು ಪ್ರದರ್ಶನದಲ್ಲಿ ಇಟ್ಟಿದ್ದಾರೆ. ಬನ್ನಿ ಏನೆಲ್ಲ ಇದೆ ಅಂತೇಳಿ ನೋಡುವ ಬನ್ನಿ. ಮೊದಲಿಗೆ ಹೋಗಬೇಕಾದ್ರೆ ಫೋಟೋಸ್ ಎಲ್ಲ ಇತ್ತು ಅಂತ ಹೇಳಿದರೆ, ಹೋದ ವರ್ಷ ಯಾವ ರೀತಿ ಎಲ್ಲ ವಸ್ತು ಪ್ರದರ್ಶನ ಉದ್ಘಾಟನೆ ಆಯಿತು, ಮತ್ತು ದೇವ್ರದ್ದೆಲ್ಲ ಶಾರದೆದ್ದು ಫೋಟೋಸು ಮತ್ತು ಸ್ಟೇಜ್ ಪ್ರೋಗ್ರಾಮ್ ಇದೆಲ್ಲ ಫೋಟೋಸ್ ಇತ್ತು. ಅದನ್ನು ನೋಡ್ಕೊಂಡು ನಾವು ಎದುರಿಗೆ ಬಂದ್ವಿ. ನೋಡಿ, ಮುಂದೆ ಬರಬೇಕಾದ್ರೆ ರಿಯಲ್ ಫ್ಲವರಲ್ಲಿ ಯಾವ ರೀತಿ ಎಲ್ಲ ಅವರು ಸ್ಟ್ಯಾಚು ಟೈಪ್ ಎಲ್ಲ ಮಾಡಿದರು. ನೋಡಿ, ಇದು ರಿಯಲ್ ಫ್ಲವರಲ್ಲಿ ಫಿಶ್ ಎಲ್ಲ ಮಾಡಿದರು. ಫಿಶ್ ಇರ್ಬೋದು, ಗೊಂಬೆ ಇರ್ಬೋದು, ಆ ರೀತಿ ತುಂಬ ಟೈಪಲ್ಲಿ ಮಾಡಿದರು. ನಾನು ಹೋಗ್ತಾ ತೋರಿಸ್ತೇನೆ ಏನೆಲ್ಲ ಇದೆ ಅಂತ ಹೇಳಿ. ಇಲ್ಲಿ ನೋಡಿ, ಮುಂದೆ ಬರಬೇಕಾದ್ರೆ ಗಿಡದೆಲ್ಲ ಪ್ರದರ್ಶನ ಇತ್ತು ಅಂತ ಹೇಳಿದರೆ, ವೇಸ್ಟ್ ಬಾಟಲಲ್ಲೆಲ್ಲ ಯಾವ ರೀತಿ ಅವರು ಡೆಕೋರೇಟ್ ಮಾಡಿ ಗಿಡವನ್ನು ಇಡ್ಬೋದು ಅಂತೇಳಿ ಇಲ್ಲೆಲ್ಲ ತೋರಿಸಿದ್ದಾರೆ. ನೋಡಿ, ಹಳೆ ಟೈರು,
ಬಾಟಲ್ಸ್ ಎಲ್ಲ ಅದರಲ್ಲಿ ಪೇಂಟಿಂಗ್ ಎಲ್ಲ ಮಾಡಿ ಯಾವ ರೀತಿ ಅದರಲ್ಲಿ ಡೆಕೋರೇಟ್ ಮಾಡಿರ್ಬೋದು ಅಂತೇಳಿ ಇಲ್ಲಿ ಇಟ್ಟಿದ್ರು ಪ್ರದರ್ಶನದಲ್ಲಿ. ಅದೇ ರೀತಿ ಗಿಡಗಳನ್ನು ಮಾರಾಟಕ್ಕೆ ಕೂಡ ಇಟ್ಟಿದ್ದರು, ಬೇಕಿದ್ದವರು ಪರ್ಚೇಸ್ ಮಾಡ್ಬೋದಿತ್ತು. ಮತ್ತು ಅದರ ನೆಕ್ಸ್ಟ್ ನಿಮಗೆ ಬರಬೇಕಾದ್ರೆ ಮಡಿಕೆ ಎಲ್ಲ ಯಾವ ರೀತಿ ಮಾಡೋದು ಅದರ ಬಗ್ಗೆ ಒಂದು ಸ್ಟಾಲ್ ಹಾಕಿದರು. ನೋಡಿ ಇಲ್ಲಿ ಗೂಡುದೀಪವನ್ನು ಮಾಡಿದ್ರು, ಧಾನ್ಯಗಳಲ್ಲಿ ಈ ಗೂಡುದೀಪವನ್ನು ಮಾಡಿದ್ದು ನೋಡಿ ಎಷ್ಟು ಚೆಂದಾಗಿದೆ ಅಂತೇಳಿ. ಮಾಡಲಿಕ್ಕೆ ತುಂಬ ಹೊತ್ತು ಬೇಕಾಗ್ತದೆ, ತುಂಬ ಪೇಷನ್ಸ್ ಕೂಡ ಬೇಕು ಇದು ಮಾಡಲಿಕ್ಕೆ. ನೋಡಿ ಅದರ ಬದಿಯಲ್ಲಿ ಬೇರೆ ರೀತಿಯಲ್ಲಿ ಮಾಡಿದ್ದು ಕೂಡ ಉಂಟು ಗೂಡುದೀಪ. ನೋಡಿ ಇಲ್ಲಿ ಬಲೆ ಎಲ್ಲ ಇದೆ ಅಂತ ಹೇಳಿದರೆ ನಾವು ಬೋಟಲ್ಲಿ ಹೋಗಿ ಯಾವ ರೀತಿ ಫಿಶ್ ಎಲ್ಲ ಹಿಡಿತೇವೆ ಅದರ ಬಗ್ಗೆ ಎಲ್ಲ ಪ್ರದರ್ಶನ ಇತ್ತು. ಸೊ ಇಲ್ಲಿ ಯಾವ ರೀತಿ ಯಾವ ಸಾಮಾನುಗಳನ್ನೆಲ್ಲ ಉಪಯೋಗಿಸ್ತಾ ಇದ್ರು ನೋಡಿ, ಬಲೆ ಇದೆ, ಅದೇ ರೀತಿ ತುಂಬ ಬಗ್ಗೆ ಇಲ್ಲಿ ಪ್ರದರ್ಶನ ಕೊಟ್ಟಿದ್ರು. ಮುಂಚಿನ ಕಾಲದಲ್ಲಿ ಅಡುಗೆ ಮನೆಯಲ್ಲಿ ಯಾವ ರೀತಿ ನಾವು ಎಲ್ಲ ವಸ್ತುಗಳನ್ನು ಯೂಸ್ ಮಾಡ್ತಾ ಇದ್ವಿ ಅಥವಾ ಮನೆಯಲ್ಲಿ ಯಾವ ಹಳೆಯ ವಸ್ತುಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ವಿ ಅದನ್ನೆಲ್ಲ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು. ಭರಣಿ ಇರ್ಬೋದು ಅಥವಾ ನೋಡಿ ಮತ್ತು ಯಾವುದೆಲ್ಲ ಮುಂಚಿನ ಕಾಲದಲ್ಲಿ ಆಟ ಆಡ್ತಾ ಇದ್ರು ಅದು ಕೂಡ ಇತ್ತು. ಮತ್ತು ನೀರಿನ ಮಡಿಕೆ ಅದೆಲ್ಲ ಇಟ್ಟಿದ್ರು. ಹಾಗೆ ತುಂಬ ಬಗೆ ಇತ್ತು ಇಲ್ಲಿ. చపాతీ లడ్డూలు ఉండు ತುಪ್ಪ
Dia tu nanti anggur. Kaca. Catfish. Ini goldfish. Shark leg. Kalau buruk. Ini curi kayu lagi. Ada chocolate fish ya? Hah? Tinggal. Enggak boleh. Lah, ungkit shoot dari tiga pun. Boleh. Belum. Ya? Cap. Kalau kopi. Apa sih? Gimana? Ini dulu. Kamu boleh. Apa sih? Masker. Oscar. Oh. Oscar dalam Oscar berarti. Belum. Koi fish. Ala shark. Undan shark. Shark lah. White color. Undan. Itulah. Same. Rupcha fish. Snake head. Untuk pasta minggu. Pasta minggu. Tulah ini paste tulah itu. Actually mulu. Nah, ini kalau kamu beli itu mulu mau. Bangun. Awal dah. Apa? Saya. Nah, ini cerita kan. Kalau untuk bicara pula. Ini saya itu dari. Siapa? Mana? ವಸ್ತು ಪ್ರದರ್ಶನವನ್ನು ನೋಡ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬರಬೇಕಾದ್ರೆ ಒಂದು ಆನೆಯ ಸ್ಟ್ಯಾಚು ಮಾಡಿದರು, ಅಂದರೆ ಅಂಬಾರಿಯನ್ನು ಹೊರುವಂಥ ಆನೆಯ ಸ್ಟ್ಯಾಚು ತುಂಬ ಚೆನ್ನಾಗಿತ್ತು. ಹತ್ತಿರದಲ್ಲಿ ಗೇಮ್ಸ್ ಎಲ್ಲ ಆಗ್ತಾಯಿತ್ತು. ಗೇಮ್ಸ್ ಎಲ್ಲ ನೋಡ್ಕೊಂಡು ಬಂದಾದ್ಮೇಲೆ ಇಲ್ಲೊಂದು ನೋಡಿ, ರಂಗೋಲಿಯಲ್ಲಿ ಶಾರದೆಯನ್ನು ಬಿಡಿಸಿದ್ರು. ಅದು ತುಂಬ ಚೆನ್ನಾಗಿತ್ತು ನೋಡಿ. ಆರ್ಟಿಸ್ಟ್ ನೇಮ್ ಕೂಡ ಇದೆ, ಬಿಂದು ಅಂತೇಳಿ. ತುಂಬ ಚೆನ್ನಾಗಿ ಮಾಡಿದರು. ಅದನ್ನೆಲ್ಲ ನೋಡಿಕೊಂಡು ಸೀದಾ ರಿಟರ್ನ್ ಹೊರಡಬೇಕಾದ್ರೆ ಸಂಜೆ ಹೊತ್ತಿಗೆ ಇಲ್ಲಿ ತಿಂಡಿಯ ವ್ಯವಸ್ಥೆ ಕೂಡ ಮಾಡಿದರು. ನೋಡಿ ಎಷ್ಟು ಮಂದಿ ಇದ್ದಾರೆ ಅಂತೇಳಿ. ತುಂಬ ನೀಟಾಗಿ ಕ್ಲೀನಾಗಿ ಎಲ್ಲ ಮಾಡ್ತಾಯಿದ್ರು. ಪುಳಿಯೋಗರೆ ಟೈಪ್ ಒಂದು ತಿಂಡಿ ಮಾಡಿದ್ರು, ತುಂಬ ಚೆನ್ನಾಗಿತ್ತು.
ಎಲ್ಲವನ್ನು ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಅಂತೂ ತುಂಬ ಚೆನ್ನಾಗಿತ್ತು ಉಚ್ಚಿಲ ದಸರಾ. ಈ ವಿಡಿಯೋ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ಉಚ್ಚಿಲ ದಸರಾ ಮೆಮೊರಿಯನ್ನು ರೀಕಾಲ್ ಮಾಡಿ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್.